Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಟೊಮೆಟೊ ಬಾತ್ ಮಾಡೋಣ. ತುಂಬಾ ಚೆನ್ನಾಗಿದೆ, ನೋಡೋದಕ್ಕಲ್ಲ ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿದೆ. ಒಳ್ಳೆ ಘಮ ಘಮ ಬರ್ತಾಯಿದೆ, ಬಿಸಿ ಬಿಸಿ. ಇದು ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ, ಅದಕ್ಕೆ ಬೇಕಾಗಿರೋದು ನೋಡಿ, ಇಲ್ಲಿ ನಾನು 3 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು ಚಿಕ್ಕ ಗುಂಟೂರು ತಗೊಂಡಿದ್ದೀನಿ. ಚಿಕ್ಕ ಮೆಣಸಿನ್ಕಾಯಿ, ಖಾರ ಜಾಸ್ತಿ ಬೇಡ. ನಾನು ಒಂದೇ ಒಂದು ಲೋಟ ಅಕ್ಕಿ ಮಾಡೋದ್ರಿಂದ ಸ್ವಲ್ಪ ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು, ನೋಡಿ ಸ್ವಲ್ಪ ಚಕ್ಕೆ, 2 ಲವಂಗ, ನೋಡಿ 2 ಲವಂಗ, 1 ಏಲಕ್ಕಿ ಕಾಯಿ ತಗೊಂಡಿದ್ದೀನಿ. ಇನ್ನು ಪಲಾವಿಗೆ ಹಾಕೋದು ಮೊಗ್ಗು ಎಲ್ಲ ಇರ್ತಾವಲ್ಲ, ಕಲ್ಲು ಥರ, ಅದು ತಗೊಂಡಿದ್ದೀನಿ ಒಂದು 3. ಇದೆಲ್ಲ ರುಬ್ಬೋದಕ್ಕೆ ನೋಡಿ. ಒಂಚೂರು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತಗೊಂಡಿದ್ದೀನಿ. ಇದು ಒಗ್ಗರಣೆಗೆ ಈರುಳ್ಳಿ ಅರ್ಧ ಕಟ್ ಮಾಡಿಟ್ಟಿದ್ದೀನಿ. ಇಲ್ಲಿ ಒಂದು ದೊಡ್ಡ ಟೊಮೆಟೊ, ಒಂದೂವರೆ ಟೊಮೆಟೊ ತಗೊಂಡಿದ್ದೀನಿ ನಾನು. ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಧನಿಯಾ ಪೌಡ್ರು, ಇಲ್ಲ ಧನಿಯಾ ಬೀಜನ ಹುರ್ಕೊಂಡ್ರೂ ಆಗುತ್ತೆ. ನಾನಿಲ್ಲಿ ಧನಿಯಾ ಪೌಡ್ರೇ ತಗೊಂಡಿದ್ದೀನಿ. ನೋಡಿ ಇಷ್ಟು ಮಸಾಲೆ ರುಬ್ಬೋದಕ್ಕೆ, ಇದೆಲ್ಲ ಒಗ್ಗರಣೆಗೆ ಹಾಕೋದಕ್ಕೆ. ನೋಡಿ ಟೊಮೆಟೊ ಕೂಡ ಒಗ್ಗರಣೆಗೆ ಹಾಕ್ತೀನಿ ನಾನು. ಇದೆಲ್ಲ ರುಬ್ಬೋದಕ್ಕೆ. ನೋಡಿ ಅಕ್ಕಿನ ನಾನು ನೆನೆಸಿಟ್ಟಿದ್ದೀನಿ ಒಂದು ಲೋಟ ಮುಂಚೆನೇ. ಬುಲೋಟ್ ರೈಸನ್ನು ನೆನೆಸಿಟ್ಬೇಕು. ನೀವು ಯಾವಾಗಲೇ ಮಾಡಿ, 1 ಅವರ್ ನೆಂದರೂ ಏನೂ ಆಗೋಲ್ಲ. ಅಕ್ಕಿ ತುಂಬ ಚೆನ್ನಾಗಿ ಬರುತ್ತೆ ಅನ್ನ. ಅವಾಗವಾಗೇ ಮಾಡಿದ್ರೆ ಅನ್ನ ಚೆನ್ನಾಗಾಗಲ್ಲ. ಅದರಿಂದ ನಾನು ಅರ್ಧ ಗಂಟೆ ಮುಂಚೆನೇ ನೆನೆಸಿರ್ತೀನಿ ಯಾವುದೇ ಅಕ್ಕಿ ಅನ್ನ ಮಾಡಬೇಕಾದ್ರೆ. ಈ ಥರ ಊಟದ ಅಕ್ಕಿನ ನಮ್ಮ ಯಜಮಾನ್ರಿಗೆ ದೋಸೆ ಮಾಡಿಕೊಡ್ತಾಯಿದ್ದೆ. ಅವರು ಅನ್ನದ ಐಟಮು ತಿನ್ನಲ್ಲ, ಕಮ್ಮಿ ತಿನ್ನೋದು, ರೈಸ್ ಐಟಮು. ಅವರಿಗೆ ದೋಸೆ ಮಾಡ್ತಾಯಿದ್ದೆ, ನಮಗೆ ಟೊಮೊಟೊ ಬಾತ್ ಮಾಡ್ತಾಯಿದ್ದೆ. ಅದಕ್ಕೆ ನಾನು ಇಲ್ಲಿ ದೋಸೆ ಕೂಡ ತೋರಿಸ್ದೆ ನಿಮಗೆ. ಅವರು ನಾಷ್ಟಕ್ಕೆ ಕೂತಿದ್ರು, ಅವಾಗವಾಗೆ ಬಿಸಿ ಮಾಡಿಕೊಡ್ತಾಯಿದ್ದೆ ದೋಸೆನ. ಅದ್ರ ಜೊತೆ ನಾನು ಆಲೂಗಡ್ಡೆ ಪಲ್ಯ ಮಾಡಿದ್ದೆ ದೋಸೆಗೆ. ಇಲ್ಲಿ ನೋಡಿ, ಇದೆಲ್ಲನೂ ಬಿಸಿ ಮಾಡ್ಕೊಳ್ಳೋಕ್ಕೆ ಒಂದು ಬಾಣಲಿ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಇದಕ್ಕೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಆ ಮಸಾಲೆ ಪದಾರ್ಥನೆಲ್ಲ ಚೆನ್ನಾಗಿ ಹುರಿಬೇಕು. ನೋಡಿ, ನೀವು ಟೊಮೊಟೊ ಬಾತು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಈ ಟೊಮೊಟೊ ಬಾತ್ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ಚಕ್ಕೆ, ಏಲಕ್ಕಿ ಕಾಯಿ ಮತ್ತು ಈ ಮೆಣಸಿನ್ಕಾಯಿನೂ ಅಷ್ಟೇ ಚೆನ್ನಾಗಿ ಹುರಿಬೇಕು. ಚಕ್ಕೆ ಎಲ್ಲ ಹುರಿಯೋಣ. ನೋಡಿ ಸೋಂಪು ಮತ್ತು ಜೀರಿಗೆ ನಾನೆಲ್ಲ ಇದಕ್ಕೆ ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಮಾತ್ರ ಹಾಕ್ತಾಯಿಲ್ಲ, ಅದನ್ನು ಮಾತ್ರ ಒಗ್ಗರಣೆಗೆ ಹಾಕ್ತೀನಿ. ನೋಡಿ ಮೆಣಸಿನ್ಕಾಯಿ ಎಲ್ಲ ಊದ್ಕೊಂಡು ಬರ್ತಾಯಿದೆ. ನೋಡಿ ತೆಂಗಿನಕಾಯಿನೂ ಇದಕ್ಕೆ ಹಾಕ್ತೀನಿ. ನೋಡಿ ಇದೇ ಕಾವಲ್ಲಿ ತೆಂಗಿನಕಾಯಿನೂ ಕೂಡ ಫ್ರೈ ಆಗುತ್ತೆ. ಚೂರು ನಾನು ಒಂದೇ ಒಂದು ಗ್ಲಾಸ್ ಅಕ್ಕಿ ಮಾಡೋದ್ರಿಂದ ನಾನು ಸ್ವಲ್ಪ ತಗೊಂಡಿದ್ದೀನಿ ಮಸಾಲೆ ಪದಾರ್ಥ. ನೀವು ಜಾಸ್ತಿ ಮಾಡೋದಾದರೆ ತುಂಬ ತಗೋಬೇಕು. ನೋಡಿ ಅದೆಲ್ಲ ಆರಲಿ, ನಾವು ಅದನ್ನು ರುಬ್ಕೋತೀನಿ. ಅಷ್ಟೊತ್ತಿಗೆ ನಾವು ಕುಕ್ಕರ್ ಇಟ್ಕೊಳ್ಳೋಣ. ನೋಡಿ ಚಿಕ್ಕ ಕುಕ್ಕರ್, ಇಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಮಾಡಿರ್ಬೋದು ಅಂತ. ನೋಡಿ ಇದೆಲ್ಲನೂ ರುಬ್ಬೋಣ. ನಾನು ಮೆಣಸಿನ್ಕಾಯಿ ರುಬ್ಬಕ್ಕೆ ಹಾಕಿದ್ದೆ. ಆ ಮಸಾಲೆ ಎಲ್ಲ ರುಬ್ಕೊಳ್ಳೋಣ. ನೋಡಿ ಇದಕ್ಕೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ಇದೆಲ್ಲ ಎಣ್ಣೆ ಕಾಯ್ದ್ಮೇಲೆ ಪಲಾವ್ ಎಲೆ ಹಾಕೋಣ, ಈರುಳ್ಳಿ ಹಾಕೋಣ. ನೋಡಿ ನೀವು ಏನೇ ಅಡುಗೆ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು. ಒಬ್ಬೊಬ್ಬರು ನೋಡಿ ಹಸಿ ಇರುತ್ತೆ, ಒಂದೊಂದು ಹಸಿ ವಾಸನೆ ಹೊಡಿತಾ ಇರುತ್ತೆ ಸ್ಮೆಲ್ಲು. ಅದಕ್ಕೇ ಬೇಗ ಅರ್ಜೆಂಟು ಉಯ್ದು ಬಿಡ್ತಾರೆ. ಆ ಥರ ಅಲ್ಲ, ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಮೇಲೆ ನೀವು ಮಸಾಲೆ ಹಾಕಬೇಕು. ಇಲ್ಲ ಅಂದರೆ ಮಾಡಿದ್ದೆ ನಾವು ಪಲಾವ್ ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ ಅಂತಾರೆ. ಅದು ಯಾವುದೇ ಹೆಂಗೆ ಮಾಡೋಕ್ಕೆ ಹೋದ್ರೂ ನೀವು ಚೆನ್ನಾಗಿರಲ್ಲ. ಮಸಾಲೆ ಚೆನ್ನಾಗಿ ಬೆಂದ್ರೇ ಚೆನ್ನಾಗಿರೋದು, ಮಸಾಲೆ ವಾಸನೆ ಬರಬಾರ್ದು. ನೋಡಿ ಇದೆಲ್ಲ ಹುರಿದಿದ್ನಲ್ಲ ನಾನು, ಆದರೂ ಮತ್ತೆ ಎಣ್ಣೆಲಿ ಹುರ್ಕೊತಾಯಿದ್ದೀನಿ. ನೋಡಿ ಆವಾಗ ಚೆನ್ನಾಗಾಗುತ್ತೆ. ನೋಡಿ ಇದಕ್ಕೆ ನಾನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ನೀವು ಮಸಾಲೆ ಚೆನ್ನಾಗಿ ಬೆಂದಿತ್ತಾ ಅಂತ ಗೊತ್ತಾಗೋಕ್ಕೆ ಆ ಎಣ್ಣೆ ಎಲ್ಲ ಮೇಲೆ ಬರುತ್ತೆ. ನೋಡಿ ಈ ಟೊಮೊಟೊ ಕೂಡ ಅಷ್ಟೇ ಚೆನ್ನಾಗಿ ಬೇಯಬೇಕು ಆ ಎಣ್ಣೆಲೇ, ಒಂಚೂರು ಕೂಡ ನೀರು ಹಾಕ್ಬಾರ್ದು. ಒಬ್ಬೊಬ್ರು ಅರ್ಜೆಂಟು ಗ್ಯಾಸ್ ಖಾಲಿ ಆಗುತ್ತೆ ಅನ್ನೋ ಆತುರದಲ್ಲಿ ಅರ್ಜೆಂಟಾಗಿ ಮಾಡ್ತಾರೆ. ಆ ಊಟ ಯಾವಾಗೂ ಚೆನ್ನಾಗಾಗಲ್ಲ. ಒಂಚೂರು ಉಪ್ಪು ಹಾಕ್ತೀನಿ. ನೋಡಿ ಬೇಗ ಟೊಮೊಟೊ ಬೇಯುತ್ತೆ. ಒಬ್ಬೊಬ್ರು ಮನೇಲಿ ಹಸಿ ಒಂಥರ ಕಾಫಿ ಟೀ ಕುಡಿಯೋಕ್ಕೂ ವಾಸನೆ ಹೊಡಿತಿರುತ್ತೆ ಹಾಲು. ಅದನ್ನು ಕೂಡ ಚೆನ್ನಾಗಿ ಕಾಯಿಸಲ್ಲ. ಎಲ್ಲಿ ಗ್ಯಾಸ್ ಖಾಲಿ ಆಗುತ್ತೋ 3-4 ತಿಂಗಳು ಬರಬೇಕು ಅಂತಾರೆ. ನಮ್ಮ ಮನೇಲಿ ನೀವು ನಂಬಿದ್ರೆ ನಂಬಿಬಿಟ್ರೆ ಬಿಡಿ, 1 ತಿಂಗಳು ಗ್ಯಾಸ್ ಬರೋದು. 1 ತಿಂಗಳ ಮೇಲೆ 5 ದಿವಸನೂ ಬರೋಲ್ಲ, ಖಾಲಿ ಆಗುತ್ತೆ. ನಾವು ಆವಾಗವಾಗ ಬಿಸಿ ಅಡುಗೆನೇ ಮಾಡ್ಕೊ ಊಟ ಮಾಡೋದು. 3 ಟೈಮು ಅಷ್ಟೇ ನಾನು ಬಿಸಿ ಅಡುಗೆನೇ ಮಾಡೋದು.
ನೋಡಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಈ ಮಸಾಲೆ ಜೊತೆ. ಗರಂ ಮಸಾಲೆ ಪೌಡ್ರು ಕೂಡ ಹಾಕ್ತಾರೆ, ನಾನು ಪೌಡ್ರ್ ಹಾಕಿ ಏನು ಹಾಕಿಲ್ಲ. ಇಷ್ಟಕ್ಕೇ ಒಳ್ಳೆ ಘಮ ಬರ್ತೈತೆ ಆ ಮಸಾಲೆ. ನೋಡಿ ಆ ಎಣ್ಣೆ ಎಲ್ಲ ಮೇಲೆ ತೇಲ್ತಾ ಇದೆ. ಆ ಥರ ಆಗುವಾಗ ಮಾತ್ರ ಅಕ್ಕಿ ಹಾಕಬೇಕು. ಬಿಸಿನೀರು ಕಾಯಿಸ್ಕೊಂಡಿದ್ರೆ ಬೇಗ ಆಗುತ್ತೆ. ನೋಡಿ ನಾನು ಬಿಸಿನೀರು ಕೂಡ ಇಟ್ಕೊಂಡಿದ್ದೆ ಆ ಕಡೆ, ಅದು ನೀರು ಮಳ್ತಾ ಇದೆ. ಅದೇ ನೀರು ತೆಗೆದು ಇದಕ್ಕೆ ಹಾಕ್ತೀನಿ ನಾನು. ನೋಡಿ ನೀರೊಂದು ಬೇಗ ಈ ಕಾಯ್ದಿದ್ರೆ ಬೇಗ ಆಗುತ್ತೆ. ಯಾವುದೇ ಪಲಾವ್ ಮಾಡಬೇಕಾದ್ರೂ ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ. ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಕರೆಕ್ಟಾಗಿದೆಯಾ ನೋಡ್ತೀನಿ. ಮತ್ತೆ ಉಪ್ಪು ಹಾಕಬೇಕು. ನಾನು ಸ್ವಲ್ಪ ಹಾಕಿದ್ನಲ್ಲ ಅವಾಗ ಟೊಮೊಟೊ ಬೇಯುವಾಗ. ಇವಾಗ ಸ್ವಲ್ಪ ಉಪ್ಪು ಹಾಕೋಣ ನಾವು. ನಾನು ಇದಕ್ಕೆ ಸ್ವಲ್ಪ ತುಪ್ಪ ಕೂಡ ಹಾಕಿದ್ದೀನಿ. ಆವಾಗಲೇ ನೋಡಿದ್ರಲ್ಲ, ಅದು ಬೇಯುವಾಗ ನಾನು ತುಪ್ಪ ಹಾಕಿದ್ದೆ. ಒಳ್ಳೆ ಘಮ ಘಮ ಬರ್ತಾಯಿದೆ. ಇದು ಕೊತ್ತಂಬರಿ ಸೊಪ್ಪಿದ್ದರೆ ಹಾಕಿ, ನಾನು ಇತ್ತು ಅಂತೇಳಿ ಒಂದು ಚೂರು ಹಾಕಿದ್ದೆ ಅಷ್ಟೇ. ನೋಡಿ 1-2 ವಿಷಲ್ಲಾಗಲಿ, ಮತ್ತು ವಿಷಲ್ ಆರಿದ ಮೇಲೆ ತೆಗಿಯೋಣ ನಾವು. ಅಷ್ಟು ಅರ್ಜೆಂಟ್ ಮಾಡೋದು ಬೇಡ. ನೋಡಿ ಗ್ಯಾಸ್ ಬಂದ್ ಮಾಡಿದೆ, ಆಗಿದೆ ವಿಷಲ್ಲು. ಒಳ್ಳೆ ಘಮ ಘಮ ಬರ್ತಾಯಿದೆ ಆ ವಿಷಲ್ ಇದರ ಗಾಳಿಲೇ. ನೋಡಿ ಆಗಿದೆ. ನೋಡಿ ಸ್ವಲ್ಪ ಮಾಡಿರೋದ್ರಿಂದ ನಾನು ಮಸಾಲೆ ಐಟಮ್ನು ಸ್ವಲ್ಪ ಹಾಕಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ನೀವು ಒಂದು ಕಣ್ಣು ಅಂದಾಜಲ್ಲಿ ಜಾಸ್ತಿ ತಗೋಬೇಕು. ಗೊತ್ತಾಗುತ್ತಲ್ಲ ನಿಮಗೆ ಮನೇಲಿ ಮಾಡಬೇಕಾದ್ರೆ. ಒಬ್ಬೊಬ್ಬರು ಮನೆ ಅಡುಗೆ ನೋಡ್ಬೇಕು ಹೆಂಗಿರುತ್ತೆ ಅಂತ. ಅರ್ಜೆಂಟಿಗೆ ಬೇಯಿಸಿ ಏನೋ ಬಿಸಾಕಿರ್ತಾರೆ, ಒಳ್ಳೆ ನಾಯಿಗಳಿಗೆ ಬಿಸಾಕ್ತಾರೆ. ನಾನು ಯಾವಾಗಲೂ ಅಷ್ಟೇ ನಿಧಾನಕ್ಕೆ ಮಾಡ್ತೀನಿ. ನಾನು ಅಡುಗೆ ಬೇಗ ಆಗಿದ್ರೂ ಅದು ಎಲ್ಲ ಬೇಯೋವರೆಗೂ ಕಾಯ್ತೀನಿ ನಾನು. ಗ್ಯಾಸ್ ಹೋದ್ರೂ ಪರವಾಗಿಲ್ಲ ಅಂತ. ತಿಂತೀವಿ, ಚೆನ್ನಾಗಿ ಮಾಡ್ಕೆ ತಿನ್ನೋಕ್ಕೇನು ಅಂತ ಹೇಳಿ. ಹಸುಗಳು ಪಿಸ್ಗಳು ಮಾಡ್ಕೆ ತಿಂತಾರೆ ಒಬ್ಬೊಬ್ಬರು. ನೋಡಿ ರೆಡಿ ಆಯಿತು ಟೊಮೊಟೊ ಬಾತು. ಇದ್ರ ಜೊತೆ ನೋಡಿ ಆಲೂಗೆಡ್ಡೆ ಚಿಪ್ಸ್ ಇತ್ತು, ಇಲ್ಲ ನೀವು ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು. ನಾನು ಆಲೂಗೆಡ್ಡೆ ಚಿಪ್ಸ್ ಇತ್ತು, ಅದ್ರ ಜೊತೆ ಚೆನ್ನಾಗಿರುತ್ತೆ ಅಂತ ಬಿಸಿ ಟೊಮೊಟೊ ಬಾತಿಗೆ. ಆರಿದ ಮೇಲೂ ಕೂಡ ತಿನ್ನಿ, ಎಷ್ಟು ಚೆನ್ನಾಗಿರುತ್ತೆ ನೋಡಿ. ನಾನು ಹೇಳಿದ್ನಲ್ಲ, ಇಷ್ಟೇ ಮಸಾಲೆ ಹಾಕಿ 1 ಲೋಟ ಟ್ರೈ ಮಾಡಿ ನೋಡಿ ನೀವು ಮನೇಲಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ತುಂಬ ಚೆನ್ನಾಗೈತೆ. ಈ ಆಲೂಗೆಡ್ಡೆ ಚಿಪ್ಸು ಕೂಡ ಹಾಕಿ ತಿಂದು ನೋಡ್ತೀನಿ, ತುಂಬ ಚೆನ್ನಾಗೈತೆ ತಿನ್ನೋದಕ್ಕೆ. ನೀವು ಕೂಡ ಮನೇಲಿ ಮಾಡಿ ಹೇಗಿತ್ತು ಅನ್ನೋಂತ ತಿಳಿಸಿ. ಫುಲ್ ವೀಡಿಯೋ ವಾಚ್ ಮಾಡಿ. ಈ ಆಲೂಗೆಡ್ಡೆ ಜೊತೆ ತುಂಬ ಚೆನ್ನಾಗೈತೆ. ನೆನ್ನೆ ತಗೊಬಂದಿದ್ದು ನಾವು. ಆಲೂಗೆಡ್ಡೆ ಚಿಪ್ಸು ಕೂಡ ಇತ್ತಲ್ಲ, ಅದಕ್ಕೆ ಹಾಕ್ತೆ. ನೋಡಿ ಅದಕ್ಕೆ ಹಾಕಿ ತಿಂದರೆ ತುಂಬಾ ಚೆನ್ನಾಗಿದೆ. ನೋಡಿ ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ತಿಳಿಸಿ. ಫುಲ್ ವಿಡಿಯೋ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದನೇ ಮುಂದೆ ಬರೋಕ್ಕೆ ಸಾಧ್ಯ ಯೂಟ್ಯೂಬಿಂದ. ನೋಡಿ ತುಂಬ ಚೆನ್ನಾಗಿದೆ, ಒಳ್ಳೆ ಘಮ ಘಮ ಬರ್ತಾಯಿದೆ. ನಿಮಗಂತೂ ಗೊತ್ತಾಗಲ್ಲ ಘಮ, ನನಗೆ ಗೊತ್ತಾಗ್ತಾಯಿದೆ. ಎಲ್ಲರೂ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಇದ್ದರೆ ಅವರಿಗೂ ಶೇರ್ ಮಾಡಿ. ನೀವು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ. ಎಲ್ರಿಗೂ ಬಾಯ್ ಬಾಯ್.